ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಹೋಳಿ ಹಬ್ಬ. ಎಲ್ಲರೂ ಕೂಡ ನಮ್ಮ ಹೋಳಿ ಹಬ್ಬದ ಆಚರಣೆಯಲ್ಲಿ ನಾವು ಬ್ಯುಸಿಯಾಗಿದ್ದೇವೆ. ಈ ಮಧ್ಯದಲ್ಲಿ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಏನು ಒಂದು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿದ್ದರು ಅವರುಗಳಿಗೆ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ. ಇವತ್ತು 4/3/2026 ಇವತ್ತು ಏನು ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ನವರು ಫೋಟೋ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ ಒಂದು ಆದೇಶವನ್ನು, ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇದರಲ್ಲಿ ಫೀಸ್ ಎಷ್ಟಿರುತ್ತೆ, ಕೊನೆ ದಿನಾಂಕ ಎಷ್ಟಿರುತ್ತೆ ಎಲ್ಲನೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ, ಜೊತೆಗೆ ಇಷ್ಟ ಅನಿಸಿದರೆ ಒಂದು ಲೈಕ್ನು ಕೂಡ ಮಾಡಿಕೊಳ್ಳ್ರಿ. ಸೊ ಫ್ರೆಂಡ್ಸ್, ಇದು ಇವತ್ತು ಬಂದಿರುವಂಥ ಆದೇಶ ನೋಡ್ತಾ ಇದ್ದೀರಿ, 4/3/2026. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರಿಗಾರ್ಡಿಂಗ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಪ್ಲಿಕೇಶನ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಆಫ್ ದಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ December 25. ಅಂದರೆ ಯಾರು ಈಗ ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾಸ್ ಆಗಿದ್ರಿ ಅಂದರೆ ಎಕ್ಸಾಮನ್ನು ಅಟೆಂಡ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ ಮತ್ತು ರಿವ್ಯಾಲ್ಯೂಯೇಷನ್ಗೆ ನಿಮಗೆ ದಿನಾಂಕಗಳನ್ನು ಇಲ್ಲಿ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಈಗಾಗಲೇ ನಾವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ರಿಸಲ್ಟ್ಗಳನ್ನು ಇನ್ಸ್ಟಿಟ್ಯೂಟ್ಗಳಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ನಿಮಗೂ ಕೂಡ ನಾವು ರಿಸಲ್ಟನ್ನು ಡಿಕ್ಲರೇಷನ್ ಮಾಡಿದ್ದೀವಿ. ಇದರಲ್ಲಿ ನಿಮಗೇನಾದರೂ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ ಅಥವಾ ಫೋಟೋ ಕಾಪಿ ತರಿಸ್ಕೋಬೇಕಂತಂದರೆ ಇಲ್ಲಿ ನಿಮಗೆ ನೀವು ಕಾಲೇಜ್ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಫೋಟೋ ಕಾಪಿಗೆ ಮತ್ತು ರಿವ್ಯಾಲ್ಯೂಯೇಷನ್ಗೆ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದಾರಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇದ್ರೆ ಇಂಪಾರ್ಟೆಂಟ್ ದಿನಾಂಕಗಳಿದಾವೆ. ಫೋಟೋ ಕಾಪಿ ಅಂದರೆ ನೀವು ಬರೆದಿರೋದು ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕಿತ್ತು ಅಂದರೆ ಫೋಟೋ ಕಾಪಿ ತರಿಸ್ಕೋಬೇಕಂತಂದರೆ ಅದಕ್ಕೆ ಪ್ರತಿ ಸಬ್ಜೆಕ್ಟಿಗೆ 300 ರೂಪಾಯಿ ಇದೆ. 300 rupees ಪರ್ ಸಬ್ಜೆಕ್ಟ್ ಇದೆ. ಅದಕ್ಕೆ ನೀವು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 5/3/2026 ಸ್ಟಾರ್ಟ್ ಆಗ್ತದೆ. ಅಂದರೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೊನೆ ದಿನ ನೋಡಿರಿ, ಫೋಟೋ ಕಾಪಿ ತರಿಸ್ಕೊಳ್ಳಿಕ್ಕೆ 7/3/2026 ಅಂದರೆ 5ನೇ ತಾರೀಕಿಗೆ ಸ್ಟಾರ್ಟ್ ಆಗಿ 7ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಫೋಟೋ ಕಾಪಿಗಷ್ಟೇ. ಆಮೇಲೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಿತ್ತು. ಸರ್ ನಾವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತೀವಿ ಅಂತಂದರೆ ನಿಮ್ಮಗಳಿಗೆ ಇಲ್ಲಿ ದಿನಾಂಕ ಬೇರೆ ಇದೆ ನೋಡಿ. ಅಪ್ಲಿಕೇಶನ್ ಹಾಕಲಿಕ್ಕೆ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹಾಕಲಿಕ್ಕೆ 1,000 ರೂಪಾಯಿ ಇದೆ. ಪ್ರತಿ ಸಬ್ಜೆಕ್ಟಿಗೆ 1,000. ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇಲ್ಲಿ ಸೇಮ್ ಇದೆ ನೋಡಿರಿ, 5/3/2026 ಸ್ಟಾರ್ಟ್ ಆಗುತ್ತೆ. 13/3/2026 ಕ್ಲೋಸ್ ಆಗುತ್ತೆ ನೋಡಿರಿ. 5ನೇ ತಾರೀಕಿಂದ 13 ತಾರೀಕು ತನಕ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಆಮೇಲೆ ನೋಡಿ, ನಾನು ಫೋಟೋ ಕಾಪಿ ಮೊದಲು ತರಿಸ್ತೀನಿ ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂತಂದರೆ ಆ ರೀತಿ ಆಗೋದಿಲ್ಲ. ಏನಾಗುತ್ತೆ ಅಂತಂದರೆ ಫೋಟೋ ಕಾಪಿ ಬರಲಿಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂತಂದರೆ, ನೀವು ಫೋಟೋ ಕಾಪಿ ಪ್ಲಸ್ ರಿವ್ಯಾಲ್ಯೂಯೇಷನ್ ಎರಡೂ ಅಟ್ ಎ ಟೈಮ್ ಹಾಕಬೇಕು. ಅಂದರೆ ನಿಮಗೆ ಸೇಫ್ ಆಗಿರ್ತೀರ. ಇಲ್ಲ ನಾನು ಫೋಟೋ ಕಾಪಿ ತರಿಸಿ ಅಲ್ಲಿ ಕರೆಕ್ಟ್ ಇದ್ದರೆ ಮಾತ್ರ ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂತಂದರೆ ಅದಕ್ಕೆ ಸಪ್ರೇಟ್ ಆದಂಥ ಡೇಟ್ಗಳನ್ನು ಕೊಡೋಂಗಿಲ್ಲ. ಹೀಗೆ ನೆನಪಿಟ್ಟುಕೊಳ್ರಿ, ನೀವು ರಿವ್ಯಾಲ್ಯೂಯೇಷನ್ಗೂ ಮತ್ತು ಫೋಟೋ ಕಾಪಿಗೂ ಅಟ್ ಎ ಟೈಮ್ ಅಪ್ಲೈ ಮಾಡಬೇಕು. ಅಂದರೆ ಮಾತ್ರ ನೀವು ಸೇಫ್ ಆಗ್ತೀರಾ. ಓಕೆ, ಯಾಕಂದರೆ ಫೋಟೋ ಕಾಪಿ ಬರೋದು ಲೇಟ್ ಆಗುತ್ತೆ. ಲೇಟ್ ಆದರೆ ಆವಾಗ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಪ್ರೇಟ್ ಆದಂಥ ದಿನಾಂಕಗಳನ್ನು ಕೊಡೋಂಗಿಲ್ಲ. ಹೀಗಾಗಿ ನೀವು ಫೋಟೋ ಕಾಪಿಯನ್ನು ಮತ್ತು ರಿವ್ಯಾಲ್ಯೂಯೇಷನ್ ಅಟ್ ಎ ಟೈಮ್ ಹಾಕಬೇಕು. ನೋಡಿ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಫೋಟೋ ಕಾಪಿಗೆ ಕೊನೆ ದಿನಾಂಕ 7 ತಾರೀಕು, ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ 13 ತಾರೀಕು ಕೊನೆ ದಿನಾಂಕ ಇದೆ. ಆ ರಿವ್ಯಾಲ್ಯೂಯೇಷನ್ಗೆ 1,000 ರೂಪಾಯಿ ಫೀಸ್ ಇದೆ. ಓಕೆ, ಅದು ನೀವು ಕಾಲೇಜಲ್ಲೇ ಅಪ್ಲೈ ಮಾಡಬೇಕು, ಹೊರಗಡೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ.